ಭಾರತದಲ್ಲಿ ಕಾಣಸಿಗುವ ಅತ್ಯಂತ ವಿಷಕಾರಿ ಹಾವುಗಳು ಯಾವುದು ಗೊತ್ತಾ? ಇವುಗಳು ಕಡಿದ ಎಷ್ಟು ನಿಮಿಷದಲ್ಲಿ ಮನುಷ್ಯ ಸಾವನ್ನಪ್ಪುತ್ತಾನೆ? ಭಾರತದಲ್ಲಿ ಅತ್ಯಂತ ವಿಷಕಾರಿ ಹಾವುಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ ಹಾವು ಇದೆ ಗೊತ್ತಾ? ಸ್ನೇಹಿತರೆ, ಭಾರತದಲ್ಲಿ ಹಲವಾರು ವಿಷಕಾರಿ ಜೀವಿಗಳಿವೆ. ಆದರೆ ಅವೆಲ್ಲದರಲ್ಲಿ ಈ ಹಾವುಗಳು ಮಾತ್ರ ಒಂದು ವಿಶೇಷವಾದ ಸ್ಥಾನವನ್ನು ಪಡೆದಿವೆ. ಸಾಮಾನ್ಯವಾಗಿ ಹಾವುಗಳು ಎಲ್ಲಾ ರೀತಿಯ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಅದು ಮರುಭೂಮಿಯಿಂದ ಹಿಡಿದು ಸಮುದ್ರದವರೆಗೂ ಎಲ್ಲಾ ಕಡೆಗಳಲ್ಲಿ ಹಾವುಗಳು ಕಾಣಸಿಗುತ್ತವೆ. ಈ ಹಾವುಗಳನ್ನು ಮನುಷ್ಯನ ವೈರಿ ಎಂದು ಕೂಡ ಕರೆಯಲಾಗುತ್ತದೆ. ಒಂದು ವರದಿಯ ಪ್ರಕಾರ ಪ್ರತಿ ವರ್ಷ ಭಾರತದಲ್ಲಿ ಸುಮಾರು 64,000 ಜನ ಈ ಹಾವು ಕಡಿತಕ್ಕೆ ಗುರಿಯಾಗಿ ಸಾವನ್ನಪ್ಪುತ್ತಿದ್ದಾರೆ. ಈ ಘಟನೆ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಯುತ್ತಿದೆ. ಇನ್ನು ನಮ್ಮ ಭಾರತದಲ್ಲಿ ಸುಮಾರು 300 ಪ್ರಜಾತಿಯ ಹಾವುಗಳು ಕಾಣಸಿಗುತ್ತವೆ. ಇದರಲ್ಲಿ ಮನುಷ್ಯನನ್ನು ಸಾಯಿಸುವಷ್ಟು ವಿಷ ಹೊಂದಿರುವ ಹಾವುಗಳು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಮೂಲಕ ನಾವು ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಂಡುಬರುವ ಹಾಗೂ ಅತಿ ಹೆಚ್ಚು ಸಾವಿಗೆ ಕಾರಣವಾಗುವ 10 ಅತ್ಯಂತ ವಿಷಕಾರಿ ಹಾವುಗಳ ಬಗ್ಗೆ ತಿಳಿಸಲಿದ್ದೇವೆ. ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇಂಡಿಯನ್ ಸಾಸ್ಕೇಲ್ಡ್ ವೈಪರ್. ಸ್ನೇಹಿತರೆ, ಈ ಸಾಸ್ಕೇಲ್ಡ್ ವೈಪರ್ ಹಾವುಗಳು ಇವುಗಳ ಪ್ರಜಾತಿಯ ಬೇರೆ ಹಾವುಗಳಿಗಿಂತ ಅತಿ ಹೆಚ್ಚು ವಿಷಕಾರಿ ಹಾವುಗಳಾಗಿರುತ್ತವೆ. ಈ ಹಾವುಗಳು ಹೆಚ್ಚಾಗಿ ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಕಾಣಸಿಗುತ್ತವೆ. ಇಂಡಿಯನ್ ಸಾಸ್ಕೇಲ್ಡ್ ವೈಪರ್ ಪ್ರಪಂಚದಲ್ಲಿನ ಅತಿ ವೇಗವಾಗಿ ಆಕ್ರಮಣ ಮಾಡುವ ಹಾವುಗಳಲ್ಲಿ ಒಂದಾಗಿದೆ. ಆಕಾರದಲ್ಲಿ ಈ ಹಾವುಗಳು ಚಿಕ್ಕದಾಗಿದ್ದರೂ ತುಂಬಾ ಆಕ್ರಮಣ ಸ್ವಭಾವದ ಹಾವುಗಳಾಗಿರುತ್ತವೆ. ಜೊತೆಗೆ ಇವುಗಳು ಹೆಚ್ಚಾಗಿ ಹಗಲಿನಲ್ಲಿ ಸಕ್ರಿಯವಾಗಿರುತ್ತವೆ. ಇನ್ನು ಈ ಹಾವುಗಳು ಯಾರಿಗಾದರೂ ಕಚ್ಚಿದರೆ ಕಚ್ಚಿದ ಜಾಗದಿಂದ ರಕ್ತ ಹರಿಯಲು ಪ್ರಾರಂಭವಾಗುತ್ತದೆ. ಪೂರ್ತಿ ಶರೀರ ನೋವಿನಿಂದ ಕೂಡಿರುತ್ತದೆ ಹಾಗೂ ಬ್ಲಡ್ ಪ್ರೆಷರ್ ಕೂಡ ಕಡಿಮೆಯಾಗುತ್ತದೆ. ಜೊತೆಗೆ ಇನ್ನೂ ಅನೇಕ ಲಕ್ಷಣಗಳು ಕಂಡುಬರುತ್ತವೆ. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಇದರ ಆಂಟಿವೆನಮ್ ದೊರಕದೇ ಇದ್ದರೆ ಕೇವಲ 45 ನಿಮಿಷದಲ್ಲಿ ಆ ಮನುಷ್ಯನ ಸಾವು ಕೂಡ ಸಂಭವಿಸಬಹುದು. ರಸೆಲ್ ವೈಪರ್. ಸ್ನೇಹಿತರೆ, ಭಾರತದಲ್ಲಿ ಹಾವು ಕಡಿತಕ್ಕೆ ಗುರಿಯಾಗಿ ಸಂಭವಿಸುವ ಸಾವುಗಳಿಗೆ ಹೆಚ್ಚಾಗಿ ಈ ರಸೆಲ್ ವೈಪರ್ ಹಾವುಗಳೇ ಕಾರಣವಾಗಿರುತ್ತವೆ. ಈ ಹಾವುಗಳು ಭಾರತದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇನ್ನು ಈ ಹಾವು ಸಾಮಾನ್ಯವಾಗಿ 4 ಫೀಟ್ ವರೆಗೆ ಬೆಳೆದುಕೊಳ್ಳುತ್ತದೆ. ಜೊತೆಗೆ ನೋಡಲು ಈ ಹಾವು ಸಾಸ್ಕೇಲ್ಡ್ ವೈಪರ್ ಹಾವನ್ನೇ ಹೋಲುತ್ತದೆ. ಈ ಹಾವು ಹೇಮೋಟಾಕ್ಸಿಕ್ ಅನ್ನುವಂತಹ ವಿಷವನ್ನು ಹೊಂದಿರುತ್ತದೆ ಹಾಗೂ ಈ ಹಾವು ಕಡಿದ 10 ನಿಮಿಷದಲ್ಲಿ ಅದರ ವಿಷದ ಪ್ರಭಾವ ಕಾಣಲು ಶುರುವಾಗುತ್ತದೆ. ಈ ಹಾವು ಕಡಿತದಿಂದ ಕೆಲವು ಕಡೆ ಸ್ವೆಲ್ಲಿಂಗ್ ಉಂಟಾಗಿ ತುಂಬಾ ಉರಿ ಬರಲು ಪ್ರಾರಂಭವಾಗುತ್ತದೆ. ಒಂದು ವೇಳೆ ಇದು ಕಚ್ಚಿದ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡದೇ ಇದ್ದರೆ ಇದರ ವಿಷದ ಕಾರಣ ರಕ್ತ ಹೆಪ್ಪುಗಟ್ಟಲು ಶುರುವಾಗಿ ದೇಹದ ಒಂದೊಂದೇ ಅಂಗಗಳು ಫೈಲ್ ಆಗುತ್ತಾ ಬರುತ್ತವೆ. ಕಿಂಗ್ ಕೋಬ್ರಾ. ಸ್ನೇಹಿತರೆ, ಈ ಕಿಂಗ್ ಕೋಬ್ರಾ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಪೂರ್ತಿ ಪ್ರಪಂಚದಲ್ಲಿ ಅತಿ ಉದ್ದದ ವಿಷಕಾರಿ ಹಾವುಗಳಲ್ಲಿ ಒಂದು. ಈ ಹಾವು ಸುಮಾರು 6 ಫೀಟ್ ವರೆಗೆ ಬೆಳೆದುಕೊಳ್ಳುತ್ತದೆ. ಜೊತೆಗೆ ಭೂಮಿಗಿಂತ ಸುಮಾರು 2 ಮೀಟರ್ ವರೆಗೆ ತನ್ನ ತಲೆಯನ್ನು ಎತ್ತಿ ನಿಲ್ಲುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಸಾಮಾನ್ಯವಾಗಿ ಈ ಹಾವುಗಳು ತಂಪು ಪ್ರದೇಶದಲ್ಲಿ ಅಂದರೆ ಬಿದಿರಿನ ಸಮೂಹದಲ್ಲಿ ಭಾರತದ ಮಳೆಕಾಡುಗಳಲ್ಲಿ ಕಂಡುಬರುತ್ತವೆ. ಜೊತೆಗೆ ಈ ಹಾವುಗಳು ಹೆಚ್ಚಾಗಿ ಕೇರಳದಲ್ಲಿ ಕಾಣಸಿಗುತ್ತವೆ. ಇದರಿಂದ ಕೇರಳವನ್ನು ಕಿಂಗ್ ಕೋಬ್ರಾ ಹಾವುಗಳ ಮನೆ ಎಂದು ಹೇಳಲಾಗುತ್ತದೆ. ಇನ್ನು ಈ ಹಾವುಗಳು ನ್ಯೂರೋಟಾಕ್ಸಿಕ್ ಅನ್ನುವಂತಹ ವಿಷವನ್ನು ಹೊಂದಿದ್ದು ಒಂದು ವೇಳೆ ಹಾವು ಕಡಿದ 30 ನಿಮಿಷದ ಒಳಗೆ ಇದರ ಆಂಟಿವೆನಮ್ ದೊರಕದೇ ಇದ್ದರೆ ಮನುಷ್ಯ ಖಂಡಿತ ಬದುಕುಳಿಯುವುದಿಲ್ಲ. ಹಿಪ್ನೇಲ್. ಸ್ನೇಹಿತರೆ, ಈ ಹಾವು ದಕ್ಷಿಣ ಭಾರತದ ಅನೇಕ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಣಸಿಗುತ್ತದೆ. ಇದು ಹೆಚ್ಚಾಗಿ ದಟ್ಟ ಕಾಡುಗಳಲ್ಲಿ ಇರಲು ಇಷ್ಟಪಡುತ್ತದೆ. ಸಾಮಾನ್ಯವಾಗಿ ಈ ಹಾವು ತುಂಬಾ ಸೋಮಾರಿ ಹಾವಾಗಿದ್ದು ಒಂದು ವೇಳೆ ಇದಕ್ಕೆ ತೊಂದರೆ ನೀಡಿದರೆ ತುಂಬಾ ವೇಗವಾಗಿ ಆಕ್ರಮಣ ಮಾಡುತ್ತದೆ. ಇನ್ನು ಈ ಹಾವಿನ ಒಂದೇ ಕಡಿತ ತುಂಬಾ ಅಪಾಯಕಾರಿಯಾಗಿದ್ದು ಒಂದು ವೇಳೆ ಈ ಹಾವು ಯಾರಿಗಾದರೂ ಕಚ್ಚಿದರೆ ಆತನ ಕಿಡ್ನಿ ಹಾನಿಗೊಳಗಾಗುತ್ತದೆ. ಜೊತೆಗೆ ದೇಹದ ಹಲವಾರು ಅಂಗಗಳಿಂದ ರಕ್ತಸ್ರಾವ ಕೂಡ ಪ್ರಾರಂಭವಾಗುತ್ತದೆ. ಅದು ಎಲ್ಲಿಯವರೆಗೆ ಎಂದರೆ ಚರ್ಮದ ನಡುವೆ ಕೂಡ ರಕ್ತ ಹರಿಯಬಹುದು. ಇಂಡಿಯನ್ ಕೋಬ್ರಾ. ಸ್ನೇಹಿತರೆ, ಇಂಡಿಯನ್ ಕೋಬ್ರಾ ಹಾವಿನ ವೈಜ್ಞಾನಿಕ ಹೆಸರು ನಾಜಾ. ಈ ಹಾವು ಕೂಡ ಅತ್ಯಂತ ವಿಷಕಾರಿ ಹಾವಾಗಿದೆ. ಇದರ ಹೆಡೆಯ ಹಿಂದೆ ಕನ್ನಡಕದಂತಹ ಚಿಹ್ನೆ ಇರುವ ಕಾರಣ ಇದನ್ನು ಸ್ಪೆಕ್ಟಿಕಲ್ಡ್ ಕೋಬ್ರಾ ಎಂದು ಕೂಡ ಕರೆಯಲಾಗುತ್ತದೆ. ಜೊತೆಗೆ ಭಾರತದಲ್ಲಿ ಇದನ್ನು ನಾಗರಾಜ ಎಂದು ಕೂಡ ಹೇಳಲಾಗುತ್ತದೆ. ಈ ಹಾವುಗಳು ಸಾಮಾನ್ಯವಾಗಿ ನ್ಯೂರೋಟಾಕ್ಸಿಕ್ ವಿಷವನ್ನು ಹೊಂದಿದ್ದು ಈ ಹಾವಿನ ವಿಷದಿಂದ ಪಾರ್ಶ್ವವಾಯು ಹಾಗೂ ಉಸಿರಾಟದ ವೈಫಲ್ಯದಿಂದ ಸಾವು ಸಂಭವಿಸುತ್ತದೆ. ಈ ಹಾವುಗಳು ಭಾರತದಲ್ಲಿ ಹೆಚ್ಚಾಗಿ ಕಾಡುಗಳಲ್ಲಿ, ಮೈದಾನ ಪ್ರದೇಶಗಳಲ್ಲಿ ಹಾಗೂ ಕೃಷಿ ಭೂಮಿಗಳಲ್ಲಿ ಕಂಡುಬರುತ್ತವೆ. ಜೊತೆಗೆ ಈ ಹಾವುಗಳು ನೀರಿನ ಅಕ್ಕಪಕ್ಕ ಹೆಚ್ಚಾಗಿ ಕಾಣಸಿಗುತ್ತವೆ. ಬಂಬೂ ವೈಪರ್. ಸ್ನೇಹಿತರೆ, ಒಂದು ಬಂಬೂ ವೈಪರ್ ಹಾವು ಕೇವಲ 27ರಿಂದ 35 ಇಂಚಿನವರೆಗೆ ಮಾತ್ರ ಬೆಳೆದುಕೊಳ್ಳುತ್ತದೆ. ಇದರ ಶರೀರದ ಮೇಲೆ ಗಾಢ ಕಪ್ಪು ಅಥವಾ ಕಂದು ಬಣ್ಣದ ಬ್ಯಾಂಡ್ಸ್ ಇರುತ್ತದೆ ಹಾಗೂ ಹೆಚ್ಚಾಗಿ ಈ ಹಾವು ಹಸಿರು ಅಥವಾ ಕಂದು ಬಣ್ಣದಲ್ಲಿ ಕಂಡುಬರುತ್ತದೆ. ಜೊತೆಗೆ ಇದರ ತಲೆ ತ್ರಿಭುಜಾಕಾರದಲ್ಲಿ ಇರುತ್ತದೆ. ಇನ್ನು ಈ ಹಾವಿನ ವಿಶೇಷತೆ ಅಂದರೆ ಇದರ ದೊಡ್ಡ ವಿಷಕಾರಿ ಹಲ್ಲು. ಬಂಬೂ ವೈಪರ್ ಹಾವು ಸಾಮಾನ್ಯವಾಗಿ ಶಾಂತ ಸ್ವಭಾವದ ಹಾವಾಗಿದ್ದು ಅಪಾಯ ಇದೆ ಎಂದು ಅರಿತ ತಕ್ಷಣ ತುಂಬಾ ಆಕ್ರಮಣಕಾರಿಯಾಗಿ ಬದಲಾಗುತ್ತದೆ. ಬೇರೆ ವೈಪರ್ ಹಾವುಗಳಂತೆ ಈ ಹಾವು ಕೂಡ ವಿಷಕಾರಿ ಹಾವಾಗಿದ್ದು ಹೇಮೋಟಾಕ್ಸಿಕ್ ವಿಷವನ್ನು ಹೊಂದಿರುತ್ತದೆ. ಬೀಕಡ್ ಸೀ ಸ್ನೇಕ್. ಸ್ನೇಹಿತರೆ, ಈ ಹಾವು ಸಾಮಾನ್ಯವಾಗಿ ಇಂಡಿಯನ್ ಓಷನ್ನ ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಈ ಹಾವುಗಳು ಹೆಚ್ಚಾಗಿ 2 ಮೀಟರ್ ವರೆಗೆ ಬೆಳೆದುಕೊಳ್ಳುತ್ತವೆ. ಈ ಸಮುದ್ರಿ ಹಾವುಗಳ ವಿಷ ತುಂಬಾ ಶಕ್ತಿಶಾಲಿಯಾಗಿರುತ್ತದೆ. ಇದನ್ನು ನ್ಯೂರೋಟಾಕ್ಸಿಕ್ ವೇನಮ್ ಎಂದು ಹೇಳಲಾಗುತ್ತದೆ. ಈ ವಿಷ ಮಾನವನಿಗೆ ತುಂಬಾ ಅಪಾಯಕಾರಿಯಾದಂತಹ ವಿಷ ಆಗಿದೆ. ಇದರಿಂದ ಈ ಹಾವು ಕಡಿತಕ್ಕೆ ಗುರಿಯಾದ ವ್ಯಕ್ತಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗಲಿಲ್ಲ ಅಂತ ಅಂದರೆ ಆತನ ಸಾವು ಖಚಿತವಾಗಿರುತ್ತದೆ.
ಬ್ಯಾಂಡೆಡ್ ಕ್ರೈಟ್. ವೀಕ್ಷಕರೇ, ಈ ಬ್ಯಾಂಡೆಡ್ ಕ್ರೈಟ್ ಹಾವನ್ನು ಈ ಪ್ರಜಾತಿಯ ಅತಿ ಉದ್ದದ ಹಾವು ಎಂದು ಹೇಳಲಾಗುತ್ತದೆ. ಇದು ಹೆಚ್ಚು ಅಂದರೆ 2.7 ಮೀಟರ್ ಉದ್ದವಾಗಿ ಬೆಳೆದುಕೊಳ್ಳುತ್ತದೆ. ಬ್ಯಾಂಡೆಡ್ ಕ್ರೈಟ್ ಹೆಸರು ಇದರ ಶರೀರದಲ್ಲಿ ಇರುವ ಬ್ಯಾಂಡ್ ಪ್ಯಾಟರ್ನ್ ನಿಂದ ಇಡಲಾಗಿದೆ. ಇನ್ನು ಸಾಮಾನ್ಯವಾಗಿ ಈ ಹಾವು ವೆಸ್ಟ್ ಬೆಂಗಾಲ್, ಒಡಿಶಾ, ಮಿಜೋರಾಂ, ಮಣಿಪುರ, ತ್ರಿಪುರ, ಅಸ್ಸಾಂ ಹಾಗೂ ಜಾರ್ಖಂಡ್ನ ಹಲವು ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಈ ಹಾವು ಕಾಡುಗಳ ಜೊತೆಗೆ ಕೆಲವೊಮ್ಮೆ ಕೃಷಿ ಭೂಮಿಗಳಲ್ಲೂ ಕೂಡ ಕಾಣಸಿಗುತ್ತದೆ. ಈ ಹಾವು ಕಡಿದರೆ ಹೊಟ್ಟೆ ನೋವು, ಡೈರಿಯಾ, ತಲೆಸುತ್ತುವಿಕೆ, ವಾಂತಿ ಹಾಗೂ ಉಸಿರಾಟದ ವೈಫಲ್ಯದಿಂದ ಮನುಷ್ಯನ ಸಾವು ಸಂಭವಿಸುತ್ತದೆ. ಮೊನೊಕಾಲ್ಡ್ ಕೋಬ್ರಾ. ಸ್ನೇಹಿತರೆ, ಈ ಮೊನೊಕಾಲ್ಡ್ ಕೋಬ್ರಾ ಹಾವನ್ನು ನಾಜಾ ಕೌತಿಯಾ ಅನ್ನೋ ಹೆಸರಿನಿಂದ ಕೂಡ ಕರೆಯಲಾಗುತ್ತದೆ. ಇದರ ಹೆಡೆಯ ಹಿಂದೆ ಓ ಶೇಪ್ನಲ್ಲಿ ಒಂದು ಚಿಹ್ನೆ ಇರುತ್ತದೆ. ಇದು ನೋಡಲು ಒಂದು ಮೊನೊಕಾಲ್ಡ್ ರೀತಿ ಕಾಣುತ್ತದೆ. ಇದರಿಂದ ಇದನ್ನು ಮೊನೊಕಾಲ್ಡ್ ಕೋಬ್ರಾ ಎಂದು ಕರೆಯಲಾಗುತ್ತದೆ. ಈ ಹಾವು ಹೆಚ್ಚಾಗಿ ಹೊಲಗಳಲ್ಲಿ, ಕಾಡುಗಳಲ್ಲಿ, ಹುಲ್ಲುಗಾವಲು ಪ್ರದೇಶ ಹಾಗೂ ನಗರ ಪ್ರದೇಶಗಳಲ್ಲೂ ಕೂಡ ಕಂಡುಬರುತ್ತದೆ. ಈ ಹಾವು ಕೂಡ ತನ್ನ ಪ್ರಜಾತಿಯ ಬೇರೆ ಹಾವುಗಳಿಗಿಂತ ಅತ್ಯಂತ ವಿಷಕಾರಿ ಹಾವಾಗಿದೆ. ಈ ಹಾವು ಕಚ್ಚಿದರೆ ಇದರ ವಿಷ ನೇರವಾಗಿ ಮನುಷ್ಯನ ರಕ್ತದೊಂದಿಗೆ ಬೆರೆಯಲು ಪ್ರಾರಂಭವಾಗುತ್ತದೆ ಹಾಗೂ ನರಮಂಡಲದ ಮೇಲೆ ಪ್ರಭಾವ ಬೀರುತ್ತದೆ. ಒಂದು ವೇಳೆ ಈ ಮೊನೊಕಾಲ್ಡ್ ಕೋಬ್ರಾ ಕಚ್ಚಿದ 45 ನಿಮಿಷದ ಒಳಗೆ ಔಷಧಿ ದೊರಕದೇ ಇದ್ದರೆ ಆ ವ್ಯಕ್ತಿ ಬದುಕುಳಿಯಲು ಸಾಧ್ಯನೇ ಇಲ್ಲ. ಕಾಮನ್ ಕ್ರೈಟ್. ವೀಕ್ಷಕರೇ, ಈ ಕಾಮನ್ ಕ್ರೈಟ್ ಹಾವನ್ನು ಇಂಡಿಯನ್ ಕ್ರೈಟ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಸಾಮಾನ್ಯವಾಗಿ ಕಾಡುಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಇದು ಸುಮಾರು 6.5 ಇಂಚಿನವರೆಗೂ ಬೆಳೆದುಕೊಳ್ಳುತ್ತದೆ. ಈ ಹಾವು ಹೆಚ್ಚಾಗಿ 10 ರಿಂದ 15 ವರ್ಷ ಬದುಕುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಸಾಮಾನ್ಯವಾಗಿ ಈ ಹಾವು ಕೂಡ ಶಾಂತ ಸ್ವಭಾವದ ಹಾವಾಗಿರುತ್ತದೆ. ಆದರೆ ಇದರ ವಿಷ ತುಂಬಾ ಅಪಾಯಕಾರಿಯಾಗಿದ್ದು, ಈ ಹಾವಿನ ಕಡಿತಕ್ಕೆ ಗುರಿಯಾದರೆ ನರಮಂಡಲ ಮತ್ತು ಮಾಂಸಖಂಡದ ನಡುವಿನ ಸಂಪರ್ಕ ಸ್ಥಗಿತವಾಗುತ್ತದೆ. ಇದರಿಂದ ಮಸಲ್ಸ್ ಪ್ಯಾರಾಲಿಸಿಸ್ ಆಗುವ ಸಂಭವ ಇರುತ್ತದೆ. ಈ ಹಾವು ಎಷ್ಟೊಂದು ಅಪಾಯಕಾರಿ ಎಂದರೆ ಭಾರತದಲ್ಲಿ ಇರುವಂತಹ ಅತ್ಯಂತ ವಿಷಕಾರಿ ಕೋಬ್ರಾಗಳಿಗಿಂತ ಇದು 10 ಪಟ್ಟು ಹೆಚ್ಚು ಅಪಾಯಕಾರಿಯಾಗಿರುತ್ತದೆ. ಸ್ನೇಹಿತರೆ, ಇದಿಷ್ಟು ನಮ್ಮ ಭಾರತದಲ್ಲಿ ಕಾಣಸಿಗುವಂತಹ 10 ಅತ್ಯಂತ ವಿಷಕಾರಿ ಹಾವುಗಳು. ಈ ಹಾವುಗಳು ಕಡಿದರೆ ಸರಿಯಾದ ಸಮಯಕ್ಕೆ ಆಂಟಿವೆನಮ್ ದೊರಕದೇ ಇದ್ದರೆ ಆ ವ್ಯಕ್ತಿಗಳನ್ನು ಬದುಕಿಸುವುದು ಅಸಾಧ್ಯವಾದ ಮಾತು. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಜೊತೆಗೆ ನಿಮ್ಮ ದೃಷ್ಟಿಯಲ್ಲಿ ಅತ್ಯಂತ ವಿಷಕಾರಿ ಹಾವು ಯಾವುದು ಎಂದು ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಇನ್ನೊಂದು ವಿಡಿಯೋ ಮೂಲಕ ಮತ್ತೆ ಸಿಗುವ. ನಮಸ್ಕಾರ.